ನಮಸ್ಕಾರ ಸ್ನೇಹಿತರೆ. ಈಗ ಏದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಈ ಧರ್ಮಸ್ಥಳದ್ದು ವಿಡಿಯೋ ಎಲ್ಲಿ ಪೋಸ್ಟ್ ಮಾಡ್ತಿಲ್ಲ, ಯಾವ ನ್ಯೂಸ್ ಚಾನಲ್ ಅವರು ಏನೂ ಮಾಡ್ತಿಲ್ಲ. ಅದೇ ಒಬ್ಬ ಸೆಲೆಬ್ರಿಟಿ ತುಳಸಿ ಗಿಡಕ್ಕೆ ನೀರು ಹಾಕಿದ್ರೆ ತೋರಿಸ್ತಾರೆ, ಇನ್ನೊಬ್ಬ ಬಟ್ಟೆ ಬಿಚ್ಕೊಂಡು ಹೋದ್ರೆ ತೋರಿಸ್ತಾರೆ, ಇನ್ನೊಬ್ಬ ಪ್ರೆಗ್ನೆಂಟ್ ಆದ್ರೆ ತೋರಿಸ್ತಾರೆ. ಅದೇ ಧರ್ಮಸ್ಥಳ ಕೇಸ್ ಬಗ್ಗೆ ತೋರಿಸ್ತಿಲ್ಲ. ಆ ಸ್ಟೋರಿನ ಸ್ವಲ್ಪ ನಾನು ಸ್ಪೀಡಾಗಿ ಹೇಳ್ಬಿಡ್ತೀನಿ. ಮಂಡ್ಯಲ್ಲಿ ಭೀಮಾ ಅವ್ರ ಅಣ್ಣ ನಾವು ಇಬ್ಬರು ಹುಡುಗರು ಇರ್ತಾರೆ. ಭೀಮನ್ಗೆ ಏನು ಕೆಲಸ ಇರಲ್ಲ. ಅವ್ರ ಅಣ್ಣ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿರ್ತಾನೆ. ಭೀಮನ್ನು ಕರ್ಕೊಂಬರ್ತಾನೆ, ನಿಂಗೊಂದು ಕೆಲಸ ಕೊಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು. ಧರ್ಮಸ್ಥಳದಲ್ಲಿ ನೇತ್ರಾವತಿಯ ನದಿ ಹತ್ರ 25 ರೂಪಾಯಿ ಸಂಬಳಕ್ಕೆ 1995ರಲ್ಲಿ ಕೆಲಸಕ್ಕೆ ಸೇರ್ಕೊಂತಾನೆ. ಅಲ್ಲಿ ಅವ್ನಿಗೇನು ಕೆಲಸ ಕೊಡಿಸ್ತಾರೆ ಅಂದರೆ ಕ್ಲೀನ್ ಮಾಡೋದು. ಭಕ್ತಾದಿಗಳೆಲ್ಲ ಬಂದಿರ್ತಾರಲ್ಲ, ಅಲ್ಲಿ ಹೂವು ಅದು ಇದು ಎಲ್ಲ ಹಾಕಿರ್ತಾರಲ್ಲ, ಅದನ್ನ ಕ್ಲೀನ್ ಮಾಡೋ ಕೆಲಸ ಕೊಡ್ತಾನೆ. ಅವನು ಅದೇ ಕೆಲಸ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಅವ್ನಿಗೆ ಶವಗಳು ಕಾಣಿಸ್ಕೊತಾ ಇರ್ತವೆ. ಅವನೇನು ಅನ್ಕೊಂತಾನೆ ಅಂದರೆ ಅಲ್ಲಿ ಸ್ನಾನ ಮಾಡಕ್ಕೆ ಬಂದಿರ್ತಾರಲ್ಲ, ಅವರೇ ಎಲ್ಲೋ ಬಿದೋಗಿದ್ದಾರೆ ಅಂದ್ಕೊಂಡಿರ್ತಾನೆ. ಆಮೇಲೆ ಹಂಗೆ ಅವನು ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾನೆ ಅವ್ರ ಮೇಲಿನ ಅಧಿಕಾರಿಗೆ. ಅವ್ರ ಮೇಲಿನ ಅಧಿಕಾರಿ ಏನಂತ ಹೇಳ್ತಾರೆ ಅಂದರೆ, ಈ ಶವನ್ ತೊಗೊಂಡೋಗ್ಬಿಟ್ಟು ಅಲ್ಲೆಲ್ಲಾದರೂ ಕಾಡಲ್ಲಿ ಹೋಗಿ ಊಟ ಹಾಕ್ಬಿಡು, ಮಣ್ಣು ಮಾಡಿಬಿಟ್ಟು ಬಂದ್ಬಿಡು ಅಂತ ಹೇಳ್ತಾರೆ. ಅವನೇನು ಮಾಡ್ತಾನೆ ಅಂದರೆ ಅದೇ ಕೆಲಸ ಮಾಡ್ತಾ ಇರ್ತಾನೆ. ಏನಿಲ್ಲ ಅಂದರೂ ಶವಗಳು ಬೀಳ್ತಾನೆ ಇರ್ತವೆ. ಹಂಗೆ ಹಿಂಗೆ ಇವಾಗ ಹೋಗಿ ಹಾಕ್ತಾನೆ, ಇನ್ನು ಒಂದು ಶವ ಮುಚ್ಚಿಬಿಟ್ಟು ಬರ್ತಾನೆ. ಮತ್ತೆ ಇನ್ನು ಸ್ವಲ್ಪ ಹೊತ್ತು ಸಾಯಂಕಾಲಕ್ಕೆ ಇನ್ನೊಂದು ಶವ ಆಗಿರುತ್ತೆ. ಆ ಥರ 1000ಕ್ಕೂ ಹೆಚ್ಚು ಶವಗಳನ್ನು ಮುಚ್ಚಿಬಿಟ್ಟು ಬಂದ್ಬಿಟ್ಟಿರ್ತಾನೆ. ಅದಾದಮೇಲೆ 2014ವರೆಗೂ ಅಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಅವ್ನು ಹೋಗಿದ್ದ ಕೆಲಸಕ್ಕೆ ಬೇರೆ, ಅವ್ನು ಮಾಡ್ತಾ ಇರೋ ಕೆಲಸನೇ ಬೇರೆ. ಅವ್ನು ಅದು ತಪ್ಪು ಸರಿ ಅಂತ ಏನು ಹೇಳೋದಕ್ಕಾಗಲ್ಲ, ಯಾಕೆಂದರೆ ಅವನ್ನೇ ಸಾಯಿಸ್ಬಿಡ್ತಾರೆ. ಅದಕ್ಕೆ ಅವ್ನು ಏನು ಮಾಡ್ತಾನೆ, 2014ರಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಊರು ಬಿಟ್ಬಿಟ್ಟು ಎಲ್ಲೋ ಹೋಗ್ಬಿಡ್ತಾನೆ, ಕಣ್ಮುಚ್ಕೊಂಡು ಕಣ್ಮರೆ ಆಗೋಗ್ತಾನೆ. ಎಲ್ಲಿರ್ತಾನೆ ಏನು ಅನ್ನೋದು ಗೊತ್ತಿಲ್ಲ. ಆಮೇಲೆ 2025ರಲ್ಲಿ ಜುಲೈ 3ನೇ ತಾರೀಕು ಅವನೇ ಬಂದುಬಿಟ್ಟು ಯಾವ ದೇವ್ರು ಏನು ಬುದ್ಧಿ ಕೊಡ್ತೋ ಏನೋ ಗೊತ್ತಿಲ್ಲ, ಮಂಜುನಾಥ ಸ್ವಾಮಿನೇ ಕರ್ಕೊಂಡು ಏನೋ ಗೊತ್ತಿಲ್ಲ, ಇಲ್ಲಿ ಬಂದು ಅವನೇ ಕಂಪ್ಲೇಂಟ್ ಕೊಡ್ತಾನೆ ಪೊಲೀಸ್ ಸ್ಟೇಷನಲ್ಲಿ. ಅವ್ನು ಬಂದ್ಬಿಟ್ಟು ಜಸ್ಟಿನ್ ಗೌಡ ಮತ್ತು ಸತೀನ್ ದೇಶಪಾಂಡೆ ಇಬ್ಬರು ಲಾಯರ್ ಕೆಳಗಡೆ ಕೇಸ್ ಫೈಲ್ ಮಾಡ್ತಾನೆ. ಹಿಂಗೆಲ್ಲ ನಾನೇ ಮಾಡಿದ್ದೀನಿ, ಇದೆಲ್ಲ ಈ ಕೊಲೆಗಳೆಲ್ಲ ನಾನೇ ಮುಚ್ಚಿದ್ದೀನಿ, ತೊಗೊಂಡೋಗಿ ಈ ಶವಗಳೆಲ್ಲ ನಾನೇ ಮುಚ್ಚಿದ್ದೀನಿ ಅಂತ ಹೇಳ್ತಾನೆ. ಬೆಳ್ತಂಗಡಿ ಅನ್ನೋ ಪೊಲೀಸ್ ಸ್ಟೇಷನಲ್ಲಿ ಇವನೇ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ನನ್ನ ಮೇಲೆ ಹಿಂಗಾಗಿದೆ, ನನಗೆ ಪ್ರೊಟೆಕ್ಷನ್ ಬೇಕು, ನನ್ನ ಫ್ಯಾಮಿಲಿ ಪ್ರೊಟೆಕ್ಷನ್ ಬೇಕು ಅಂತೆಲ್ಲ ಕೊಟ್ಟು ಇಬ್ಬರು ಲಾಯರ್ ಕೆಳಗಡೆ ಕೆಲಸ ಮಾಡ್ತಾನೆ. 11 ವರ್ಷ ಆದಮೇಲೆ ಬಂದಿದ್ದಾನೆ. ಕಾಲಾಯ ತಸ್ಮಯ ನಮಃ ಅಂತ ಅದು ಒಂದು ಇದೆಯಲ್ಲ, ಸೆಂಟೆನ್ಸ್ ಇದೆಯಲ್ಲ, ಅದಕ್ಕೆ ಪ್ರತಿರೂಪ. ನ್ಯಾಯ ಏನು ಬಿಡಲ್ಲ, ಕರ್ಮ ಯಾರಿಗೂ ಬಿಡಲ್ಲ, ಹೆಂಗಿದ್ರು ಹುಡ್ಕೊಂಬರುತ್ತೆ ಅನ್ನೋದಕ್ಕೆ. ಈಗ ಹಂಗೆ ಸೌಜನ್ಯ ಕೇಸ್ಗೂ ಒಂದು ಸುಳಿವು ಸಿಗ್ದಂಗೆ ಆಯಿತು. ಇಷ್ಟು ದಿನ 13 ವರ್ಷದಿಂದ ಕೇಸ್ ನಡೀತಿತ್ತು, ಮುಚ್ಚಾಕಿದ್ರು ಆ ಕೇಸ್ನ. ರೀಸೆಂಟಾಗಿ ನಡೀತಾ ಇತ್ತು, ಮತ್ತೆ ಮುಚ್ಚಾಕಿದ್ರು. ಮೇಲೆ ಬರುತ್ತೆ, ಮತ್ತೆ ಕೆಳಗಡೆ ಮುಚ್ಚಾಕ್ತಾರೆ. ಈಗ ಮತ್ತೆ ಇನ್ನೊಂದು ಸುಳಿವು ಸಿಗ್ದಂಗೆ ಆಯಿತು. ಅವ್ನು ಎಲ್ಲಿದ್ರು ಪ್ರೊಟೆಕ್ಷನ್ ಕೊಡಬೇಕು ಆ ಭೀಮಾ ಅನ್ನೋನ್ಗೆ. ಯಾಕೆ ಅಂದರೆ ಆ ಭೀಮಾ ಅನ್ನೋನಿಂದನೇ ನಮಗೆ ಸುಳಿವು ಸಿಕ್ಕಿರೋದು ಎಲ್ಲ ಕೇಸ್ಗೂ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.